ಹಾಯ್ ಫ್ರೆಂಡ್ಸ್, ನಾನೀಗ ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ಕ್ಲಾಸಿಂದ ಮನೆಗೆ ಬಂದೆ. ಸೊ ಈಗ ಮಧ್ಯಾಹ್ನ ಬೆಳಿಗ್ಗೆ ಏನೂ ತಿಂಡಿ ಮಾಡಿಕೊಟ್ಟಿರಲಿಲ್ಲ, ಬೆಳಿಗ್ಗೆ ಬೇಗ ಹೋಗಬೇಕಾಗಿತ್ತು. ಸೊ ಅವರೇ ಏನೋ ಸ್ವಲ್ಪ ಮಾಡ್ಕೊಂಡು ತಿಂದಿದ್ರು. ಸೊ ಅದಕ್ಕೆ ಈಗ ಮಧ್ಯಾಹ್ನ ನಾನು ನೋಡಿ ಈ ಥರ ನೋಡಿ, ನಾನು ಇವತ್ತು ಈ ಒಂದು ನೆಲ್ಲವರೆಕಾಯಿ ಅಂತ ನಾವು ಕರಿತೀವಿ, ಕೆಲವರು ಇದನ್ನು ಚಪ್ಪರದ ಅವರೆಕಾಯಿ ಅಂತಲೂ ಸಹ ಇದನ್ನು ಕರೀತಾರೆ. ಇದನ್ನು ಅವರೆಕಾಯಿ ಸೀಸನ್ನಲ್ಲಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಾಗತ್ತೆ, ಎರಡಕ್ಕೂ ಹೊಂದಾಣಿಕೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ನಮ್ಮ ಅತ್ತೆಯಿಂದ ಇದು ಒಂದು ಬಸ್ಸಾರನ್ನು ಮಾಡೋದನ್ನು ಕಲ್ತಿದ್ದೀನಿ. ತುಂಬ ಚೆನ್ನಾಗಿದೆ. ಇದು ಹೊಸ ಮೆಥಡ್ ಅಂತ ಹೇಳ್ಬೋದು, ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಏನೇನೋ ಹಾಕ್ತೀನಿ ಬಸ್ಸಾರಿಗೆ ಅನ್ನೋದನ್ನ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಕೆಲವ್ರಿಗೆ ಬಿಗಿನರ್ಸ್ಗೆ ಗೊತ್ತಾಗಲ್ಲ. ಸೊ ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂತೇಳಿ ನಾನು ಇವತ್ತು ಬಸ್ಸಾಂಬಾರನ್ನ ಹೇಗೆ ಮಾಡೋದು ಬಸ್ಸಾರನ್ನ ಅಂತಕ್ಕಂಥದ್ದನ್ನ ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ನಾನು ಈ ಒಂದು ಬೌಲ್ನಷ್ಟು ಅವರೆಕಾಯಿನ ತೊಗೊಂಡಿದ್ದೀವಿ. ಯಾಕೆಂದರೆ ನಮ್ಮ ಮನೇಲಿ ಒಂದು 4 ಜನ ಇದ್ದೀವಿ. ಸೊ ನಮಗೆ ಅವರೆಕಾಯಿ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾವು ಅನ್ನದಕ್ಕಿಂತ ಜಾಸ್ತಿ ಪಲ್ಯಗಳನ್ನ ಜಾಸ್ತಿ ತಿಂತೀವಿ. ಸೊ ಹಾಗಾಗಿ ಜಾಸ್ತಿ ತಗೋತಾ ಇದ್ದೀನಿ. ಒಂದು ಟೊಮೊಟೊ ಮತ್ತು ನೋಡಿ, ಇದನ್ನ ನೀಟಾಗಿ ತೊಳೆದು ಸೋರ್ಲಾಕಿ ಇಟ್ಕೊಂಡಿದ್ದೀನಿ. ಚಪ್ಪರದ ನೆಲ್ಲವರೆಕಾಯಿ ಇದು ತುಂಬ ನಾರಿನಾಂಶ ಇರುತ್ತೆ. ಸೊ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನಮಗೆ ಸಾಂಬಾರು ಎಷ್ಟು ಬೇಕೋ ಆ ಒಂದು ಲೆವೆಲ್ಗೆ ನಾವು ನೀರು ಬೇಕೋ ಅಷ್ಟು ನಾವು ನೀರನ್ನು ಹಾಕ್ಕೊಳ್ತೀನಿ. ನಾನೊಂದು 2 ಲೋಟ ನೀರನ್ನು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನಾನು ಹಾಕ್ಕೊಂಡು ಒಂದು 2 ವಿಸಿಲ್ಲು, ಅಥವಾ ಅವರೆಕಾಯಿ ಸ್ವಲ್ಪ ದಪ್ಪ ಇತ್ತು ಅಂದರೆ ಒಂದು 3 ವಿಸಿಲ್ನ ಕೂಗಿಸ್ಕೊಳ್ಳೋಣ. ವಿಸಿಲ್ ಬರುವಷ್ಟರಲ್ಲಿ ಬನ್ನಿ ರುಬ್ಬೋದಕ್ಕೆ ಏನೇನು ಬೇಕು ರೆಡಿ ಮಾಡ್ಕೊಳ್ಳೋಣ. 2 ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡ್ಕೋಬೇಕು. 2 ಗೆಡ್ಡೆ ಬೆಳ್ಳುಳ್ಳಿಯನ್ನು ಬಿಡಿಸ್ಕೋಬೇಕು. ಮತ್ತು ಒಂದು ಮೆಣಸಿನ್ಕಾಯಿನ ತೊಟ್ಟು ಮುರ್ಕೊಂಡು ನಾನು ಒಂದು 7 ಮೆಣಸಿನ್ಕಾಯಿನ ತೆಗೆದುಕೊಂಡಿದ್ದೀನಿ. ನೋಡಿ, ವಿಸಿಲ್ ಬಂತು. ನಾನೊಂದು 3 ವಿಸಿಲ್ನ ಕೂಗಿಸ್ಕೊಂಡೆ. ಈಗ ರೆಡಿ ಮಾಡ್ಕೊಂಡ ಪದಾರ್ಥಗಳನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ ಒಂದು 2 ಸ್ಪೂನು ಎಣ್ಣೆಯನ್ನು ಬಿಡೋಣ. ಮೊದಲು ಇದಕ್ಕೆ ನಾವು ಹಚ್ಚಿಟ್ಕೊಂಡಂಥ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಒಂದು 3 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ನಾವು ಮೆಣಸಿನಕಾಯಿ, ಅದೇ ರೀತಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ತುಂಬ ಒಳ್ಳೆಯದು. ಹೊಟ್ಟೆ ನೋವು ಈ ಥರ ಎಲ್ಲ ಬಂದರೆ ನಮ್ಮ ಅಜ್ಜಿ ನಮಗೆ ಬೆಲ್ಲ ಮತ್ತು ಜೀರಿಗೆ ಉಂಡೆಯನ್ನು ತಿನ್ನಿಸ್ತಾಯಿದ್ರು. ಸೊ ಹಾಗಾಗಿ ನಾವು ಊಟದಲ್ಲಿ ಹೆಚ್ಚು ಜೀರಿಗೆಯನ್ನು ಬಳಸಿದ್ರೆ ಸೊ ಹೆಲ್ತ್ಗೆ ಒಳ್ಳೆಯದು. ನೋಡಿ, ಎಲ್ಲನೂ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹಾರೋದಕ್ಕೆ ಬಿಡೋಣ. ನೋಡಿ, ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಕಾಯಿ ಹಾಕಬೇಕು. ಮತ್ತು ನಾವು ಕೂಗಿಸ್ಕೊಂಡ್ವಲ್ಲ ಕಾಳು ಮತ್ತು ಇದು ಅವರೆಕಾಯಿನೂ ಒಂದು 2 ಸ್ಪೂನ್ ಹಾಕಬೇಕು. ನಾವು ಈ ಬಸ್ಸಾರಲ್ಲದೆ ನಾವು ತರಕಾರಿಗಳನ್ನ ಬಳಸಿ ಬಸ್ಸಾರು ಮಾಡ್ಬೋದು, ಸೊಪ್ಪನ್ನು ಬಳಸಿ ಬಸ್ಸಾರು ಮಾಡ್ಬೋದು. ಆವಾಗಲೂ ಸಹ ನಾವು ಈ ರೀತಿ ನಾವು ಏನನ್ನು ಪಲ್ಯ ಮಾಡ್ತೀವಿ ಅದನ್ನು ಒಂದು 2 ಸ್ಪೂನ್ ಹಾಕ್ಕೊಂಡು ರುಬ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಈಗ ನಾನು ಜಾರ್ಗೆ ಹಾಕ್ಕೊಂಡು ನೋಡಿ ರುಬ್ದೆ, ಸ್ವಲ್ಪ ಗಟ್ಟಿ ಆಯಿತು. ನಮಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ಳೋಣ. ನೋಡಿ, ಇದು ಬೇಳೆ ಸಾಂಬಾರು ಪುಡಿ 1 ಸ್ಪೂನ್, ಯಾಕೆಂದರೆ ಮೆಣಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಒಂದೇ 1 ಸ್ಪೂನ್ ಹಾಕ್ಕೊಂಡೆ. ಲಾಸ್ಟಿಗೆ ನಾವು ಕೊತ್ತಂಬರಿ ಸೊಪ್ಪು ಹಾಕೋಬೇಕು, ಏಕೆಂದರೆ ಫ್ಲೇವರ್ ಚೆನ್ನಾಗಿರುತ್ತೆ. ನೋಡಿ, ಗ್ರೈಂಡ್ ಮಾಡ್ಕೊಂಡಾಯಿತು. ಈಗ ಸಾಂಬಾರು ರೆಡಿಗೆ ಒಗ್ಗರಣೆ ಮಾಡ್ಕೊಬಿಡೋಣ. ನೋಡಿ, ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಕರಿಬೇವಿನ ಸೊಪ್ಪು ಕೂಡ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡಾದ್ಮೇಲೆ ನೋಡಿ, ಈ ರೀತಿ ಚೆನ್ನಾಗಿ ಈರುಳ್ಳಿ ಬೇಯಬೇಕು. ಬೆಂದಾದ್ಮೇಲೆ ನಾವು ರುಬ್ಕೊಂಡಿರತ್ತಂಥ ಮಸಾಲೆಯನ್ನು ಹಾಕಿ ನೋಡಿ ಈ ರೀತಿ ಚೆನ್ನಾಗಿ ಖಾರವನ್ನು ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಏನಾದರೂ ಸೊಪ್ಪೆ ಇತ್ತು ಅಂದರೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮರಳೋದಕ್ಕೆ ಬಿಡೋಣ. ನೋಡಿ, ಈ ರೀತಿ ಉಪ್ಪು ಬರುತ್ತೆ. ಸೊ ಈ ರೀತಿ ಉಪ್ಪು ಬಂದಾದಮೇಲೆ ಸ್ವಲ್ಪ ನಾವು ಸಿಮ್ಮನ್ನು ಮಾಡಿ ಇಡೋಣ. ಈಗ ನಾವು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇದು ಹುಚ್ಚೆ ಎಳ್ಳು, ಇದನ್ನು ಪುಡಿ ಮಾಡ್ಕೊಳ್ಳೋಣ. ಅದೇ ರೀತಿ ಸಾಂಬಾರು ಚೆನ್ನಾಗಿ ಕುದಿಬೇಕು. ಒಂದು 10-20 ನಿಮಿಷ ಚೆನ್ನಾಗಿ ಕುದಿಸಿದಷ್ಟು ಈ ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ. ನೋಡಿ, ಲಾಸ್ಟಿಗೆ ನಾವು ಕೊತ್ತಂಬರಿ ಸೊಪ್ಪನ್ನು ಸಣ್ಣಕ್ಕೆ ಉತ್ತರಿಸಿ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಸಾಂಬಾರಂತೂ. ತುಂಬ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ.
ಬನ್ನಿ ಇವಾಗ ಪಲ್ಯಕ್ಕೆ ನೋಡಿ 2 ಮೀಡಿಯಮ್ ಗಾತ್ರದ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಕಾಯಿ 1 ಬೌಲು. ಇದು ನೋಡಿ, ಇದು ಹುಚ್ಚೆಳ್ಳು ಪೌಡ್ರ್ ಮಾಡ್ಕೊಂಡಿರೋದು. ನೋಡಿ, ಇದು ಒಣಮೆಣ್ಸಿನ್ಕಾಯಿನ ದಪ್ಪದಾಗಿ ಗ್ರೈಂಡ್ ಮಾಡ್ಕೊಂಡಿರೋದು, ಚೆನ್ನಾಗಿರುತ್ತೆ. ಬನ್ನಿ ಈಗ 1 ಸ್ಪೂನು ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿ ಹಾಕಿ ನಾವು ಫ್ರೈಯನ್ನು ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿಗೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಬೇಕು, ಏಕೆಂದರೆ ಈರುಳ್ಳಿ ತುಂಬ ಸಾಫ್ಟಾಗಿ ತುಂಬ ಕಲರ್ ಬರುತ್ತೆ, ಚೆನ್ನಾಗಿ ಬೇಯುತ್ತೆ. ಸೊ ಹಾಗಾಗಿ ನಂತರ ನಾನು 3 ಸ್ಪೂನಷ್ಟು, ನಮ್ಗೆ ಎಷ್ಟು ಬೇಕೋ ಖಾರ ಸ್ಪೈಸಿಯಾಗಿರ್ಬೇಕಂದ್ರೆ ಸ್ವಲ್ಪ ಚಿಲ್ಲಿ ಇದನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಬ್ರೌನ್ ಕಲರ್ ಬರಬೇಕು. ಅದೇ ರೀತಿ ನಾವು ಹುಚ್ಚೆಳ್ಳು ಪೌಡ್ರ್ ಕೂಡ ಹಾಕ್ಕೋಬೇಕು. 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಪಕ್ಕದಲ್ಲಿ ಸಾರು ಕುದೀತಾ ಇರುತ್ತೆ, ನೋಡ್ಕೊಳ್ತಾ ಇರಬೇಕು. ಹುಚ್ಚೆಳ್ಳು ಪೌಡ್ರ್ ಹಾಕ್ಕೊಂಡಾದ್ಮೇಲೆ ಅದು ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ಈ ಕಾಯನ್ನು ಕೂಡ ಹಾಕ್ಕೋಬೇಕು, ಅದು ಸಹ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಚಿಲ್ಲಿ ಇದು ಪೌಡರು ಮತ್ತು ಕಾಯಿ, ಈರುಳ್ಳಿ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಕಾಳುಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ಳೋಣ. ಉದುರಿಸ್ಕೊಂಡು ಒಂದು 2 ನಿಮಿಷ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈಗ ಪಲ್ಯ ರೆಡಿ. ಚಪ್ರದ ಅವರೆಕಾಯಿ ಪಲ್ಯ ರೆಡಿ. ಸಾಂಬಾರು ಕೂಡ ಆಫ್ ಮಾಡ್ತಾಯಿದ್ದೀನಿ, 20 ನಿಮಿಷ ಆಯಿತು. ಇದನ್ನು ಮುದ್ದೆ ಜೊತೆ ತಿಂತಾಯಿದ್ರೆ ಆಹಾ ಸೂಪರಾಗಿರುತ್ತೆ. ನೋಡಿ, ಈ ಬಸ್ಸಾರನ್ನ ಮಾಗಡಿ ಸೈಡು ಇದೇ ಥರ ಮಾಡೋದು, ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗೂ ಇರುತ್ತೆ. ಸೊ ಒಂದು ಸಲ ಟ್ರೈ ಮಾಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಇದನ್ನು ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ನಿಮ್ಮ ಬಸ್ಸಾರು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.